ಬೀಡಾಡಿ ಗೋವುಗಳು ಸಾರ್ವಜನಿಕರ ಸ್ಥಳ ಮತ್ತು ರಸ್ತೆಗಳಲ್ಲಿ ಓಡಾಡುವುದರಿಂದ ಮಾರಣಾಂತಿಕ ಹಲ್ಲೆ ಮತ್ತು ರಸ್ತೆ ಅಪಘಾತ ಪ್ರಕರಣಗಳು, ಗೋವು ಕಳ್ಳತನ, ಅಕ್ರಮ ಗೋ ಸಾಗಾಟ ಪ್ರಕರಣಗಳು ವರದಿಯಾಗಿದೆ. ಇದರಿಂದ ಸಾರ್ವಜನಿಕರ ಆಸ್ತಿ, ಪ್ರಾಣ ನಷ್ಟ ಉಂಟಾಗುತ್ತಿರುವುದಲ್ಲದೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೂ ಸಮಸ್ಯೆಯಾಗುತ್ತದೆ. ಆದ್ದರಿಂದ ಗೋ ಸೇವಾ ಕೇಂದ್ರಕ್ಕೆ ವಾರಸುದಾರರಿಲ್ಲದ ಗೋವುಗಳನ್ನು ಸಾಗಿಸಬೇಕೆಂದು ಶ್ರೀ ಕಾಮಧೇನು ಗೋ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗೇಶ್ ಅಂಗಿರಸ ತಿಳಿಸಿದರು. ಮಾಡಬೇಕಂತ ಕಲ್ಪನೆಯೊಂದಿಗೆ ನಾವು ಸಣ್ಣ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದು. ಸುಮಾರು ಕಳೆದ 7-8 ವರ್ಷಗಳಿಂದ ತಮ್ಮ ನಿರಂತರ ಬೆಂಬಲದಿಂದ ಒಂದು ಸಾಮಾಜಿಕ ಆಯಾಮವನ್ನು ಪಡೆದುಕೊಳ್ಳುವುದರಲ್ಲಿ ನಾವು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅದರ ಬಹುಪಾಲು ಶ್ರೇಯಸ್ಸು ತಮ್ಮಗಳಿಗೆ ಸಲ್ಲಬೇಕು. ಇವತ್ತು ಈಗಷ್ಟೇ ನಾನು ಕಳೆದ ವಾರ ಬಂದವಾಗ ಇಲ್ಲಿಯ ರೈತರು ಸಹ ಗೋಕಳ್ಳತನದ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿಲ್ಲ ಪೊಲೀಸ್ ಇಲಾಖೆ ಅನ್ನೋದ್ರ ಬಗ್ಗೆನೇ ತಮ್ಮ ಎದುರುಗಡೆ ಒಂದಷ್ಟು ವಿಷಯಗಳನ್ನು ಮಂಡಿಸಿದ್ರು. ಸರ್ಕಾರ ಇವತ್ತು ಎಲ್ಲ ಕಾನೂನುಗಳನ್ನು ಗಾಳಿಗೆ ತೋರಿ ಗೋವುಗಳ ನಾಶಕ್ಕೆ ಮುಂದೂಡಿಯನ್ನು ಬರೀತಾ ಇದೆ. ಇದು ಅತ್ಯಂತ ದುರ್ದೈವ ಸಂಗತಿ. ಈ ಸಂವಿಧಾನ ಈ ಪ್ರದೇಶದಲ್ಲಿ ಅಥವಾ ಈ ಭೂಮಿಯಲ್ಲಿ ವಾಸ ಮಾಡುವ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಏನಾದ್ರು ತೊಂದರೆ ಆದರೆ ಸರ್ಕಾರ, ಆಳುವ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿರ್ದಿಷ್ಟವಾದ ಒಂದು ಸೂಚನೆಯನ್ನು ಸಹ ಸಂವಿಧಾನಕರ್ತರು ಅದರಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ಜೀವಕಾರುಣ್ಯ ಅಂತ ಧರ್ಮಶಾಸ್ತ್ರಗಳು ಅದನ್ನೇ ಹೇಳಿದ್ದಾವೆ. ಎಲ್ಲ ಧರ್ಮಗಳು ಅದನ್ನೇ ಸಾರ್ತಾ ಇದ್ದಾವೆ. ಅದರ ರೂಪದಲ್ಲಿ ಇವತ್ತು ನಾವು ಬೀದಿ ನಾಯಿಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟು ಬೇರೆ ಬೇರೆ, ಇವತ್ತು ಕರ್ನಾಟಕ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಳ್ತು. ಬೆಂಗಳೂರಲ್ಲಿ ನಾಯಿಗಳಿಗೆ ಊಟ ಹಾಕಿ ಇವೆಲ್ಲವೂ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಅಡಕವಾಗಿರ್ತಕ್ಕಂಥ ಅಂಶಗಳು. ಇದೇ ರೀತಿ ಇವತ್ತು ಗೋವನ್ನು ಒಂದು ಮಾಂಸದ ಮಾಫಿಯಾ ಪಾಲಿಗೆ ಬಿಟ್ಟುಕೊಟ್ಟು ನಿರಂತರ ನಡೀತಿರ್ತಕ್ಕಂಥ ಇದರಲ್ಲಿ ಯಾವುದೇ ಪಕ್ಷಭೇದ ಇಲ್ಲ. ವ್ಯವಸ್ಥಿತವಾಗಿ ಗೋವನ್ನು ಮಾಂಸ ಮಾಫಿಯಾ ಪಾಲಿಗೆ ಒಡ್ಡಿ ಅದರಲ್ಲಿ ಲಾಭವನ್ನು ಮಾಡ್ಕೊಳ್ತಿರ್ತಕ್ಕಂಥ ಒಂದು ಹೀನ ದಂಧೆಯನ್ನು ಕಾಲಕ್ಕೆ ನಮ್ಮನ್ನು ಆಳಿದಂತೆ ಎಲ್ಲ ರಾಜಕಾರಣಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರ ಬಹುಪಾಲು ಲಾಭವನ್ನು ಮಾಫಿಯಾ ಜೊತೆಗೆ ರಾಜಕಾರಣಿಗಳು ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಿಂಗಳ ಮಾಮೂಲು ರೂಪದಲ್ಲಿ ಪಡೆದುಕೊಂಡು ಬಂದಿರತಕ್ಕಂಥದ್ದು ಹಿಂದಿಂದಲೂ ಆಗಾಯ್ತಂತೆ ನಡ್ಕೊಂಡು ಬಂದಂಥ ಒಂದು ವ್ಯವಸ್ಥೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ FIR, ನಾನೀಗ FIR ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ FIR ಅಲ್ಲಿ ಇದು ಮೊನ್ನೆ ಲೇಟೆಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ಕೊಟ್ಟಿರೋದು. ಇದು ಕಳಸದಲ್ಲಿ ಮೊನ್ನೆ 14 ಹಿಂದಿನ ಜುಲೈ ತಿಂಗಳಲ್ಲಿ ಹಿಡಿದಿರ್ತಕ್ಕಂಥ ಒಂದು ರಾತ್ರಿ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ನೋಡಿ ಎಷ್ಟು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನನ್ನು ಗಾಳಿಗೆ ತೂರಿ ಕರ್ನಾಟಕ ಸರ್ಕಾರ ಗೋವುಗಳ ನಾಶಕ್ಕೆ ಕುಮ್ಮಕ್ಕು ನೀಡುತ್ತಿದೆ. ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಜೀವ ಸಂಕುಲಕ್ಕೂ ಬದುಕುವ ಹಕ್ಕಿದೆ ಎಂಬ ಘೋಷಣೆ ಮತ ಬ್ಯಾಂಕ್ ರಾಜಕೀಯದ ಹೀನ ರಾಜಕಾರಣಿಗಳ ಎದುರು ಮಂಕಾಗಿ ಕುಳಿತಿದೆ ಎಂದು ಹೇಳಿದರು. FIR ಕಾಪಿಯನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅದರಲ್ಲಿ ಮಾರಕಾಸ್ತ್ರಗಳಂತ ಯಾವುದೇ ರಾತ್ರಿ ಗೋಕಳ್ಳತನದ ಯಾವುದೇ ವಾಹನದಲ್ಲಿ ಹೋಗ್ತಿರ್ತಕ್ಕಂಥ ಆಗುಂತಕರು ತಳವಾರು ಕತ್ತಿಯನ್ನು ಮಾರಕಾಸ್ತ್ರಗಳನ್ನು ಇಟ್ಕೊಳ್ಳದೆ ಚಲಿಸದೇ ಇಲ್ಲ. ಆ ಮಾರಕಾಸ್ತ್ರಗಳ ಜಾಗದಲ್ಲಿ ಸ್ಟೀಲ್ ರಾಡ್ ಅಂತ ತೋರಿಸಿದ್ದಾರೆ FIR ಅಲ್ಲಿ. ಯಾಕೆಂತ ಹೇಳಿದ್ರೆ ಮಾರಕಾಸ್ತ್ರ ಅಂತ ಬಂತು ಅಂದ್ಕೊಳ್ಳಿ ಸೆಕ್ಷನ್ ಚೇಂಜ್ ಆಗುತ್ತೆ. ಎರಡನೇದಾಗಿ ನೋಡಿ FIR ಲಾಸ್ಟ್ ಕಾಪಿ ನೋಡಿ ಇಲ್ಲಿ. ಇದರಲ್ಲಿ ಅನ್ನೋನ್ ಪರ್ಸನ್ ಅಂತೇಳಿ ತೋರಿಸಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಅನ್ನೋನ್ ಪರ್ಸನ್ ಆಕ್ಚುಲಿ ವೆಹಿಕಲ್ ಹಿಡಿದಿದ್ದಾರೆ. ಸಣ್ಣ ಮಗುಗೆ ಇವತ್ತು ಆ ಒಂದು ಇಂಟರ್ನೆಟ್ ಇರ್ತಕ್ಕಂಥ ಕಂಪ್ಯೂಟರ್ ಇರ್ತಕ್ಕಂಥ ಮೊಬೈಲನ್ನು ಕೊಟ್ಟರು ಸಹ ಅದರ ಮಾಲೀಕ ಯಾರು ಅನ್ನೋದು ಕೂಡಲೇ ದಾಖಲಾಗುತ್ತೆ. ಮಾಲೀಕನ ಮೊದಲನೇ ಅಪರಾಧಿಯ ಫಿಕ್ಸ್ ಮಾಡುವ ಎಲ್ಲ ಅವಕಾಶ ಇದ್ದರೂ ಸಹ ಮುಚ್ಚಿಡ್ತಾರೆ. ಯಾಕೆಂತ ಹೇಳಿದ್ರೆ ಸುಲಭದಲ್ಲಿ ಜಾಮೀನು ಸಿಗಬೇಕು ಅಂತ. ಮೂರನೇದಾಗಿ ನೋಡಿ 2 ಪ್ಲೇಟ್ ಅಂತ ಬರೀತಾರೆ. ಅದರಲ್ಲಿ 2 ನಂಬರ್ ಪ್ಲೇಟ್ ಅಂತ ಬರೀತಾರೆ. FIR ಇವೆಲ್ಲ FIR ಹೆಂಗೆ ದಿಕ್ ತಪ್ಪಿಸ್ತಾರೆ ಅನ್ನೋದಕ್ಕೆ 2 ನಂಬರ್ ಪ್ಲೇಟ್, ಒಂದೇ ಗಾಡಿದ 2 ನಂಬರ್ ಪ್ಲೇಟ್ ಆದ್ರೆ ಇವರು ಉಲ್ಲೇಖ ಮಾಡೋ ಅಗತ್ಯನೇ ಇಲ್ವಲ್ಲ. ಒಂದೇ ನಂಬರಿಂದ 2 ಪ್ಲೇಟ್, ಹೊರಗಡೆ ಒಂದು ಒಳಗಡೆ ಇನ್ನೊಂದು, ಒರಿಜಿನಲ್ 1 ನಂಬರ್ ಪ್ಲೇಟ್, ಡೂಪ್ಲಿಕೇಟ್ 1 ನಂಬರ್ ಪ್ಲೇಟ್ ಹಾಕೊಂಡು ಹೊಡಿತಾರೆ. ಇದು ಎಲ್ಲರೂ ಮಾಡುವಂತ ತಂತ್ರ. ಇವರು ಎಷ್ಟು ಚೆನ್ನಾಗಿ, ಯಾಕೆಂತ ಹೇಳಿದ್ರೆ ಅಲ್ಲಿ ಸೆಕ್ಷನ್ ಈಗ BNS ಏನು 2023 ಭಾರತ ನ್ಯಾಯ ಸಮಿತಿಯ ಕಾನೂನು ತಿದ್ದುಪಡಿ ಆಗ ಅದರಲ್ಲೂ ಸಹ ಇವಕ್ಕೆಲ್ಲ ಸ್ಟ್ರಾಂಗ್ ಆದ ಸೆಕ್ಷನ್ಗಳು ಬೀಳ್ತವೆ. ಅವಾಗ ಈಗ ಜಾಮೀನು ಕೊಡಕ್ಕಾಗಲ್ಲ, ಅಪರಾಧಿಗಳಿಗೂ ಜಾಮೀನು ಕೊಡಕ್ಕಾಗಲ್ಲ, ವಾಹನನೂ ಬಿಡಿಸ್ಕೊಳಕ್ಕಾಗಲ್ಲ. ಇಲ್ಲಿ ಹೇಗೆ ಯಾವ ತರ ಲೂಪ್ ಹೋಲ್ಸ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಈ ವೆಹಿಕಲ್ಗೆ 20 ಲಕ್ಷ ರೂಪಾಯಿ ಬೆಲೆ ಕಟ್ಟಿದ್ದಾರೆ.
ಸರಿಯಾಗಿ ಈ ವೆಹಿಕಲ್ 1 ವರ್ಷ 6 ತಿಂಗಳು ಸ್ಟೇಷನಲ್ಲಿ ನಿಲ್ತು ಅಂದ್ರೆ ಅವನಿಗೆ ಒಂದು ಇದರಿಂದ ಲಾಭ ಆಗದ ಅವನಿಗೆ ಒಂದು 5-6 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಆ ವಾಹನನೇ ಹೋಯ್ತು ಅಂತ ಹೇಳಿದ್ರೆ ಅವನ ಬದುಕೇ ಹೋಯ್ತು, ಮತ್ತೆ ಅವನ ಆ ಕೇಸಿಗೆ ಹಿಡಿಯಲ್ಲ. ಸ್ವಲ್ಪದಲ್ಲೂ ವಾಹನ ಬಿಡಿಸ್ಕೊಂಡು ಹೋಗ್ತಾನೆ, ಯುನಿಕ್ FIR ಆಗ್ತಾನೆ. ಇದರಿಂದ ಯಾರು ಕೆಲಸ ಮಾಡ್ತಿದ್ದಾರೆ? ಈ ಅಂಶಗಳ ವಿರುದ್ಧ ಎಲ್ಲೂ ಚರ್ಚೆ ನಡೀತಾ ಇಲ್ಲ, ಫೋಕಸ್ ಕೊಡ್ತಿದ್ದಾರೆ ಪೊಲೀಸ್ ಇಲಾಖೆ.